ಇವತ್ತಿನ ವಿಡಿಯೋದಲ್ಲಿ ನಾವು ಫೋನೋಗ್ರಾಮ್ಸ್ ನಂಬರ್ 3 ಫೋನೋಗ್ರಾಮ್ ಸೀರೀಸಲ್ಲಿ ಇದು 3ನೇ ವಿಡಿಯೋ. ಏನು ಫೋನೋಗ್ರಾಮ್ಸ್ ಅಂದರೆ? ಫೋನೋಗ್ರಾಮ್ಸ್ ಅಂದರೆ ಫೋನ್ ಅಂದರೆ ಶಬ್ದ, ಗ್ರಾಮ್ಸ್ ಅಂದರೆ ಅಕ್ಷರ. ಓಕೆ, ಅಕ್ಷರದ ಶಬ್ದ. ಒಂದು ಅಕ್ಷರಕ್ಕೆ ಎಷ್ಟು ಶಬ್ದ ಬರುತ್ತೆ? ಇಂಗ್ಲೀಷ್ನಲ್ಲಿ ಒಂದು ಅಕ್ಷರಕ್ಕೆ 2 ಬರ್ಬೋದು, 3 ಬರ್ಬೋದು, 4 ಬರ್ಬೋದು. ಎ ಅನ್ನೋದಕ್ಕೆ 2 ಅಕ್ಷರ ಬರ್ಬೋದು, 3 ಅಕ್ಷರ ಬರ್ಬೋದು. ಸೊ ಕನ್ನಡದಲ್ಲಿ ಹಾಗಲ್ಲ. ಕನ್ನಡದಲ್ಲಿ ಕ ಅಥವಾ ರ ಅಂತ ಬಂತು ಅಂದರೆ ಅದು ಎಲ್ಲ ಕಡೆಯೂ ಕ ರ ಅಂತಲೇ ಬಳಸ್ತೀವಿ ನಾವು. ಬಟ್ ಇಂಗ್ಲೀಷಲ್ಲಿ ಎ ಅಂತ ಯೂಸ್ ಮಾಡಿದಾಗ ಎ ಅನ್ನೋದು ಶಬ್ದ ಮಾತ್ರ, ಅಕ್ಷರ ಮಾತ್ರ. ಎ ಅನ್ನೋ ಅಕ್ಷರಕ್ಕೆ 3-4 ಸೌಂಡ್ಸ್ ಇರುತ್ತೆ. ಎ ಆ ಆಗ್ಬೋದು, ಅಥವಾ ಎ ಆಗ್ಬೋದು, ಅಥವಾ ಎ ಆ ಆಗ್ಬೋದು. ಓಕೆ, ಸೊ ಅದೇ ಥರ ಒಂದೊಂದು ಅಕ್ಷರಕ್ಕೆ ಎಷ್ಟೆಷ್ಟು ಶಬ್ದ ಬರುತ್ತೆ ಅನ್ನೋದನ್ನು ನೋಡಿ ಕಲ್ತ್ಕೊಳ್ಳೋದೆ ಫೋನೋಗ್ರಾಮ್ಸ್ ಅಂತ. ಓಕೆ, ಇದು ಬೇಸಿಕ್ ಲೆವೆಲ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ನಿಮ್ಮ ಮಕ್ಕಳಿಗೆ ಇಂಗ್ಲೀಷ್ ಕಲಿಸ್ತಾ ಇದ್ದರೆ ದಯವಿಟ್ಟು ಇದನ್ನು ಕಲಿಸೋಕ್ಕೆ ಪ್ರಯತ್ನ ಮಾಡಿ. APP ಆ್ಯಪಲ್ BAT ಬ್ಯಾಟ್ ಅಂತ ಹೇಳಿಕೊಟ್ಟು ಏನೂ ಪ್ರಯೋಜನ ಇಲ್ಲ. ಅದು ಫ್ಯೂಚರಲ್ಲಿ ಅವರಿಗೆ ಖಂಡಿತ ಹೆಲ್ಪ್ ಆಗೋಲ್ಲ. ಫಸ್ಟ್ ನೀವು ಹೇಳಬೇಕಾಗಿರೋದು ಇದು. ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮುಖಾಂತರ ದೊರಕುತ್ತದೆ. ಅದನ್ನು ವೀಡಿಯೋಸನ್ನು ನೋಡಿ ನೀವು ಆನಂದಿಸಬಹುದು. ಆಮೇಲೆ ಇನ್ನೊಂದು ವಿಷಯ, ವೀಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ. ಯಾಕೆಂದರೆ ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗೋದು. ಬಿಕಾಸ್ ದಿಸ್ ಇಸ್ ಆನ್ ಎಜುಕೇಷನಲ್ ವೀಡಿಯೋ. ಬೇರೆ ಯಾವುದೋ ಕಾಮಿಡಿ ವೀಡಿಯೋ ಆದರೆ ಸುಮ್ಮನೆ ನೋಡಿ ಬಿಡ್ಬೋದು. ಕಾಮಿಡಿ ವೀಡಿಯೋಸನ್ನು ಆಲ್ಮೋಸ್ಟ್ ಎಲ್ಲರೂ ಫುಲ್ಲಾಗಿ ನೋಡ್ತಾರೆ. ಎಜುಕೇಷನಲ್ ವೀಡಿಯೋ ಆಗಿರೋದ್ರಿಂದ ನೀವು ಅರ್ಧಕ್ಕೆ ನಿಂತು ಹೋದರೆ ಇದು ಖಂಡಿತ ನಿಮಗೆ ಅರ್ಥ ಆಗಲ್ಲ. ವಿಡಿಯೋ ಇಷ್ಟವಾದರೆ ಒಂದು ಲೈಕನ್ನು ಕೊಡಿ. ಹಾಗೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲೂ ಈ ವಿಡಿಯೋವನ್ನು ಶೇರ್ ಮಾಡಿ, ಎಲ್ರಿಗೂ ಇದರ ಅನುಕೂಲ ಆಗಲಿ. ಆಮೇಲೆ ನಿಮಗೇನಾದರೂ ಸಂದೇಹ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ನೇರವಾಗಿ ಸಂಪರ್ಕ ಮಾಡ್ಬೋದು. ನನ್ನ ನಂಬರ್ ಕೆಳಗಡೆ ಇರುತ್ತೆ, ನೇರವಾಗಿ ಸಂಪರ್ಕ ಮಾಡಿ. ಹಾಗೆಯೇ ಎಸ್, ವಿಡಿಯೋನ ಕಂಟಿನ್ಯೂ ಮಾಡೋಣ. ಓಕೆ ಫ್ರೆಂಡ್ಸ್, ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. Phonograms number 3, table 1, single letter phonograms. Single letter phonograms. Okay, single letter phonograms ಅಂದರೆ ನಾವು ಒಂದೊಂದೇ ತೊಗೊತಾ ಇದ್ದೀವಿ. JKLMNOP. ಓಕೆ, ಪಿ ಬೇಡ, ಅದಕ್ಕೆ ಓ ಸಾಕು. ಓಕೆ, ಫೋನೋಗ್ರಾಮ್ಸ್ JKLMNO. ಇದಕ್ಕೂ ಮುಂಚೆ ABCDEFGHI ಅಲ್ಲಿವರೆಗೆ ಈ ಹಿಂದಿನ ವೀಡಿಯೋಸಲ್ಲಿ ನಾನು ಮಾಡಿದ್ದೆ. ಅದನ್ನು ನೋಡದೇ ಇದ್ದರೆ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿರುತ್ತೆ. ದಯವಿಟ್ಟು ಅಲ್ಲಿ ಹೋಗಿ ನೋಡಿದ ಮೇಲೆ ಇದಕ್ಕೆ ಬಂದರೆ ನಿಮಗೆ ಅರ್ಥ ಆಗುತ್ತೆ. ಅಥವಾ ಇಲ್ಲಿಂದನೇ ಕಂಟಿನ್ಯೂ ಮಾಡ್ಬೋದು, ನೋ ಪ್ರಾಬ್ಲಮ್. ಸೊ ಫೋನೋ ಅಂದರೆ ಶಬ್ದ, ಗ್ರಾಮ್ ಅಂದರೆ ಚಿತ್ರ. ಫೋನೋಗ್ರಾಮ್ ಅಂತ ಇದಕ್ಕೆ ಕರಿತೀವಿ. ಈ ಒಂದು ಚಿತ್ರಕ್ಕೆ ಫೋನೋಗ್ರಾಮ್ ಅಂತ ಕರಿತೀವಿ. ಇದರಲ್ಲಿ ಫೋನೋ ಅಂದರೆ ಇದು, ಸೌಂಡ್ ಅಂದರೆ ಇದು ಶಬ್ದ. ಓಕೆ, ಸೊ ಜೆ ಅನ್ನೋ ಅಕ್ಷರ ಬಂದಾಗ ಸೌಂಡ್ ಏನು ಬರುತ್ತೆ, ಶಬ್ದ ಏನು ಬರುತ್ತೆ? ಜೆ ಅಂತ ಬಂದಾಗ ಜ ಅಷ್ಟೇ ಬರೋದು. ಜೆ ಅಂತ ಬಂದಾಗ ಜ ಅಂತ ಬರುತ್ತೆ, ಬೇರೆ ಏನು ಬರಲ್ಲ. ಉದಾಹರಣೆಗೆ ಜಾಮ್ ಜಟ್. ಎಸ್, ಜಾಮ್ ಜಟ್. ರೈಟ್. ನೆಕ್ಸ್ಟ್ ಕೆ ಅಂತ ಅಕ್ಷರ ಬಂದಾಗ ಖ ಅಂತ ಬರುತ್ತೆ. ಉದಾಹರಣೆಗೆ ಖೈಟ್, ಬೇರೆ ಏನೂ ಬರೋಲ್ಲ. ಎಲ್ ಬಂದಾಗ ಲೆಮನ್. ಎಮ್ ಬಂದಾಗ ಮ್ಯಾಟ್, ಮ್ಯಾಟ್. ಆದರೆ ಎನ್ ಬಂದಾಗಲೂ ಅಂತ ಬರುತ್ತೆ. ನಟ್, ನೆಟ್. ಓ ಬಂದಾಗ ಗಮನಿಸಿ, ಓ ಬಂದಾಗ ಅದರ ಶಬ್ದ ಏನು? 4 ಶಬ್ದ ಬರುತ್ತೆ. ಸಾಮಾನ್ಯವಾಗಿ ವೊವೆಲ್ಸ್ ತುಂಬ ಚೇಂಜಸ್ ಆಗುತ್ತೆ, ಕಾನ್ಸನೆಂಟ್ಸ್ ಭಾಳ ಕಡಿಮೆ. ವೊವೆಲ್, ಇದು ಓ ಇಸ್ ಎ ವೊವೆಲ್, ರೈಟ್? ಸೊ ಇಲ್ಲಿ ನೋಡಿ 4 ಶಬ್ದ ಬರುತ್ತೆ. ಯಾವುದ್ಯಾವುದು? ಆ, ಓ, ಉ, ಉ. ಇಲ್ಲಿ ಇದನ್ನು ನಾನು ಕನ್ನಡದಲ್ಲಿ ಬರೆಯೋದಾದರೆ, ಕನ್ನಡದಲ್ಲಿ ಅ ಅನ್ನೋ ಬರೆಯೋಕ್ಕಾಗಲ್ಲ. ಸೊ ಅದನ್ನು ನಾನು ಆ ಅಂತ ಬರೆದು ಒಂದು ಲೈನ್ ಕೊಡ್ತೀನಿ. ಇದು ಆ. ಓಕೆ, ಆ. ಇದು ಓ. 3 ಸೌಂಡ್ ಬರುತ್ತೆ, ಅಲ್ಲಿ 4 ಸೌಂಡ್ ಬರುತ್ತೆ. ಅದರಲ್ಲಿ ಒಂದು ಓ. ಇದು ಊ ಅಲ್ಲ, ಊ, ಊರಿನ ಊ. ಆಮೇಲೆ ಉಪ್ಪಿನಕಾಯಿಯ ಉ. ಓಕೆ, ಈಗ ನೋಡಿ ಸೌಂಡ್ ಇಲ್ಲಿ ಚೇಂಜ್ ಆಗುತ್ತೆ. ಅಂದರೆ ಇದು ಆ ಅಂತ ಬರ್ತೀನಿ, ಬಿಕಾಸ್ ಆ ಅನ್ನೋಕ್ಕೆ ನಮ್ಮ ಹತ್ರ ಅಕ್ಷರಗಳಿಲ್ಲ ಕನ್ನಡದಲ್ಲಿ. ಆ, ಓ, ಉ, ಉ. ಅಗೇನ್ ಅ, ಓ, ಉ, ಉ. ಅ, ಓ, ಉ, ಉ. ಈ ಥರ ನೀವು ಅಭ್ಯಾಸ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ನಿಮ್ಗೆ ಕರೆಕ್ಟಾಗಿ ನೆನಪಲ್ಲಿರುತ್ತೆ. ಉದಾಹರಣೆ ನೋಡೋಣ. ಆನ್,
ಇದು ದೀರ್ಘ ಆಗಬೇಕು ಅಲ್ಲ ಸರ್. ಆ, ಆನ್, ಆನ್, ಆನ್ ಅಲ್ಲ ಆನ್. ಓಕೆ, ಆನ್, ಸ್ವಿಚ್ ಆನ್, ಸ್ವಿಚ್ ಆಫ್, ಆಫ್, ಆನ್, ಆಫ್. ಇದು ಗೋ. ಇಲ್ಲಿ ಓ ಇದೆ, ಆದರೆ ಇದರ ಶಬ್ದ ಏನು ಆ. ಇಲ್ಲಿ ಗೋ ಇದೆ, ಇದರ ಶಬ್ದ ಅಲ್ಲ, ಇಲ್ಲಿ ಓ ಇದೆ, ಇದರ ಶಬ್ದ ಏನು ಓ. ಗ ಪ್ಲಸ್ ಓ, ಗ ಪ್ಲಸ್ ಓ, ಗೋ. ಇಲ್ಲಿ ಡು, ಡ ಪ್ಲಸ್ ಓ. ಇಲ್ಲಿ ನೋಡಿ, ಡ ಪ್ಲಸ್ ಉ, ಡ ಪ್ಲಸ್ ಉ ಏನಾಗುತ್ತೆ ಡು. ಡು, ಊಕಾರ ಉ. ಇಲ್ಲಿ ಫುಟ್, ಎಫ್ ಯು ಕ್ಷಮಿಸಿ ಎಫ್ ಒ ಒ ಟಿ, ಫುಟ್, ಫುಟ್. ಫ ಪ್ಲಸ್ ಉ, ಫುಟ್, ಫ ಪ್ಲಸ್ ಉ, ಫುಟ್. ಗೊತ್ತಾಯ್ತಲ್ಲ ಸ್ನೇಹಿತರೆ, ಏನೂ ಇಲ್ಲ, ಜಸ್ಟ್ ಸಿಂಪಲ್. ಇಲ್ಲಿ ಓ ಮೇಲೆ ಮಾತ್ರ ಫೋಕಸ್ ಮಾಡಿ, ಮಿಕ್ಕಿದ್ದೆಲ್ಲ ಅದು ಏನು ಸೌಂಡ್ ಚೇಂಜ್ ಆಗಲ್ಲ. ಈಗ ಏನು ಸೌಂಡ್ಸ್ ಬರುತ್ತೆ ಅಂತ ನೋಡಿ. ಆ, ಓ, ಉ, ಉ. ಉದಾಹರಣೆ ಏನು? ಆನ್, ಆಗೆ ಆನ್, ಓಗೆ ಗೋ, ಊಗೆ ಡು, ಉಗೆ ಫುಟ್. ಓಕೆ, ಎಸ್, ವೆರಿ ಸಿಂಪಲ್. ಆನ್, ಗೋ, ಡು, ಫುಟ್. ಯಾ, ಆನ್, ಗೋ, ಡು, ಫುಟ್. ಇದು ಓ ಬಂದಾಗ ಬರುವಂತಹ ಶಬ್ದಗಳು. ಇದರಲ್ಲಿ ಬೇರೆ ಏನು ಕನ್ಫ್ಯೂಸ್ ಮಾಡ್ಕೊಳ್ಳೋಕ್ಕಿಲ್ಲ. ಇವೆಲ್ಲ ಇದು ಒಂದೊಂದೇ ಶಬ್ದಗಳು. ಓಗೆ ಮಾತ್ರ ಸ್ವಲ್ಪ ಜಾಸ್ತಿ ಇದೆ, 4 ಶಬ್ದಗಳು. ಓ ಬಂದಾಗ ಯಾಕೆ ಆನ್ ಅಂತ ಬಂದಾಗ ಗೋ ಅಂತ ಬಂದಾಗ ಓ ಬರುತ್ತೆ, ಆನ್ ಅಂತ ಬಂದಾಗ ಆ ಬರುತ್ತೆ, ಡು ಅಂತ ಬಂದಾಗ ಊ ಬರುತ್ತೆ. ಇದು ಯಾಕೆ ಅಂದರೆ ಇದು ರೂಲ್ ಇದೆ. ಸೊ ಸೌಂಡ್ ಓ ಬಂದಾಗ ಓಗೆ 4 ಸೌಂಡ್ ಇದೆ. ಇದನ್ನು ಪದೇ ಪದೇ ಏನಕ್ಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಅರ್ಥ ಆಗಲಿ ಅಂತ. ಒಂದೇ ಸಲ ಹೇಳಿಬಿಟ್ಟು ಹೋದರೆ ಮರ್ತು ಬಿಡ್ತೀರಾ. ಮತ್ತು ವೀಡಿಯೋಸನ್ನು ನಿಮಗೆ ಇನ್ನೂ ವಿಡಿಯೋ ನೋಡಿ ನಿಮಗೆ ಕಲ್ತ್ಕೋಬೇಕು ಅಂತ ಹೇಳಿದ್ರೆ ವೀಡಿಯೋಸನ್ನು ಪದೇ ಪದೇ ನೋಡ್ತಾ ಇರಬೇಕು. ಓಕೆ, ಯಾ. ಸೊ ಸ್ನೇಹಿತರೆ, ಈಗ ಇಲ್ಲಿಂದ JKLMNO ಅದರಲ್ಲೂ ಓ ನಾನು ಫೋಕಸ್ ಮಾಡಿಕೊಂಡು ಓನ ನಾವು ಕಲ್ತ್ಕೊಂಡು ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆಯೇ ಈ ವಿಡಿಯೋವನ್ನು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲೂ ಶೇರ್ ಮಾಡಿ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವೀಡಿಯೋಸ್. ನಿಮಗೇನಾದರೂ ಸಂದೇಹ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲಾಂದರೆ ನನ್ನ ಪರ್ಸ್ನಲ್ ನಂಬರಿಗೆ ವಾಟ್ಸಪ್ ಮಾಡಿಬಿಟ್ಟು ನಿಮ್ಮ ಸಂದೇಹವನ್ನು ತಿಳ್ಕೊಬೋದು. ನೋ ಪ್ರಾಬ್ಲಮ್, ನನ್ನ ನಂಬರ್ ಕೆಳಗಡೆ ಕೊಟ್ಟಿರ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೈ ಕ್ಲಾಸ್. ಧನ್ಯವಾದಗಳು ನನ್ನ ಕ್ಲಾಸ್ಗೆ ಜಾಯ್ನ್ ಆಗಿದ್ದಕ್ಕೆ. ಆ್ಯಂಡ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ಸ್. ಯಾ, ಥ್ಯಾಂಕ್ ಯು. ಥ್ಯಾಂಕ್ಸ್ ಅಗೇನ್. ಬಾಯ್. ದಿಸ್ ಇಸ್ ಅನಿಲ್ signing off.